ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳೇ ಅತ್ತೆ ಆದಾಗ ಏನಂತ ಹೇಳಿಕೆ ಕೊಟ್ಟರು ಅವರು? ಅದು ವೈಯಕ್ತಿಕ ವಿಚಾರ. ಒಬ್ಬರು ಹೋಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲ ಅವ್ರು ಲವ್ ಮಾಡಿದ್ರು ಮತ್ತು ನನಗೆ ಸಿಗಂಗಿಲ್ಲ ಅಂತ. ಇವು ಯಾರು ಈ ಥರ ಹೇಳಿಕೆ ಕೊಡಲೇಬಾರ್ದು. ಯಾರಂಗೆ ನಡುವ ರಸ್ತೆಯಲ್ಲಿ ಈಗ ನಮ್ಮ ಭಾಗದ ಹಳ್ಳಿ ಭಾಗದಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ, ಯಾರ ಮಕ್ಕಳಿಗೆ ಕಾಲೇಜಿಗೆ ಕಳಿಸ್ಬೇಕಾದ್ರೆ ಹಿಂದೆ ಮುಂದೆ ನೋಡೋಂಥ ಪರಿಸ್ಥಿತಿ ಅದು. ಈಗ ಹುಬ್ಳ್ಯಾಗ ಹಿಂಗೆ ಹೊಡೆದಾರಂತ ನಮ್ಮ ಹತ್ರ ಏನಂತ ಅನ್ನಿಸ್ತದೆ. ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತೂ ಪ್ರಶ್ನೆ ಬರಂಗಿಲ್ಲ. ಯಾರು ಈ ಥರ ಮಾಡ್ಯಾರ ಅದಕ್ಕೆ ಬರ್ತಾ, ಯಾರೇ ಮಾಡಿರಲಿ ಅಂಥವ್ರಿಗೆ ಎನ್ಕೌಂಟರ್ ಮಾಡಿ ಒಕ್ಕಟ್ಬಿಟ್ರೆ ಯಾರು ಮುಂದೆ ಮಾಡೋಕ್ಕೆ ಹೋಗಂಗಿಲ್ಲ. ಇವರು ಅದನ್ನು ಬಿಟ್ಟು ಒಂದು ಮತದ ಓಲೈಸಿಗೆ ಇಷ್ಟೊಂದು ಕೆಳಮಟ್ಟ ಮಾತಾಡಿದಾಗ ಏನಾಗ್ತದೆ? ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಕೊಡೋಂಥ ಕೆಲಸ ಆಗ್ಬೇಕು. ಇಲ್ಲ ಅವ್ರು ವೈಯಕ್ತಿಕ ವಿಚಾರ ಅಂದರೆ, ವೈಯಕ್ತಿಕ ವಿಚಾರ ಅಂದ್ರೆ ನಿಮ್ಮದು ನಮ್ದು ಏನು ವೈಯಕ್ತಿಕ, ನಾನು ನಿಮ್ಗೆ ಮರ್ಡರ್ ಮಾಡಲ? ಇದು ಸರಿಯಲ್ಲ. ಹೆಣ್ಣು ಎತ್ತಿದವ್ರಿಗೆ ಎಲ್ಲರಿಗೂ ಅದ್ರ ಬ್ಯಾನಿಗೆ ಗೊತ್ತಿರ್ತದೆ. ಸಂತೋಷ್ ಲಾಡ್ ಅವ್ರಿಗೂ ಹೆಣ್ಣು ಮಕ್ಕಳು ಇಲ್ಲ, ನನಗೂ ಹೆಣ್ಣು ಮಕ್ಕಳು ಇಲ್ಲ. ನಮಗೆ ಅದ್ರ ಬ್ಯಾನಿಗೆ ಗೊತ್ತಿರಂಗಿಲ್ಲ, ಹಂಗೆ ಬಾಯಿಗೆ ಬಂದಾಗ ಮಾತಾಡ್ತೀವಿ ನಾವು. ಮಗಳು ಅಲ್ರಿ ಮನೆಯಾಗಿದ್ರು, ಯಾಕೆ ಹಂಗೆ ಮಾತಾಡಬೇಕು? ಈಗ ಅವ್ರಪ್ಪನಿಗೆ ಎಷ್ಟು ನೋವಾಗ್ಯದ. ಏನು ಅವರಪ್ಪ ತನ್ನ ಮಗಳು ಕಳ್ಬೇಕಾ, ಮಾನ ಮರ್ಯಾದೆ ಕಳ್ಬೇಕಾ? ಹೇಳಿ, ಇದು ತಪ್ಪು. ಇದು ನಾನು ನೋಡ್ರಿ, ನಾ ಕೆಲವೊಂದು ವಿಷಯದಾಗ ನೇರವಾಗಿ ಮಾತಾಡ್ತೀನಿ. ಕೆಲವೊಂದು ತಕ್ಕಂಗೆ ನನಗೆ ವಿಲನ್ ಅಂತೂ ಇದು ಮಾಡ್ತಾರೆ. ನಾ ಜಾತಿ ಧರ್ಮ ಬಂದಾಗೂ ನಾನು ನೇರವಾಗಿ ಮಾತಾಡಿದ್ದೀನಿ, ಮುಂದೆ ಮಾತಾಡಿದ್ದೀನಿ. ಇಲ್ಲೇ ನಮ್ಮ ಹತ್ರ ಒಂದು ಅಂಥ ಘಟನೆ ನಡೆದಾಗ ನಮ್ಮವರೇ ಹೋಮ್ ಮಿನಿಸ್ಟರ್ ಇದ್ರು, ಅವ್ರ ವಿರುದ್ಧನೇ ನಾನು ಮಾತಾಡಿದೆ. ನಾನು ಯಾವತ್ತೂ ಏನು ನನಗೆ ಮನಸ್ಸಿಗೆ, ಮೇ ಬಿ ನಾನು ರಾಂಗ್ ಇರ್ಬೋದು, ನನ್ನ ಮನಸ್ಸಿಗೆ ಏನು ಕರೆಕ್ಟ್ ಅಂತ ಅದ್ರ ಬಗ್ಗೆ ನಾನು ಸ್ಟ್ಯಾಂಡ್ ತೊಗೊಳೋನೆ. ಅದು ತಪ್ಪು. ಯಾರೇ ಮಾಡ್ರು ಅಂತ ನಡು ರಸ್ತೆಯಲ್ಲಿ ಮಾಡಿದಂಥವ್ರಿಗೆ ಯಾರ ಮುಂದೆ ಭಯ ಹುಟ್ಟಬೇಕಂದ್ರೆ ಸೀದಾ ಎನ್ಕೌಂಟರ್ ಮಾಡಿದರೆ ಭಯ ಹುಡ್ತದೆ. ನಾವು ಗಲ್ಲು ಶಿಕ್ಷೆ ಕೊಡಿಸ್ತೀವಿ, ನಾವು ಅದಕ್ಕೆ ಕೊಡಿಸ್ತೀವಿ, ಇದಕ್ಕೆ ಕೊಡಿಸ್ತೀವಿ ಅಂದ್ರೆ ಯಾರಿಗೂ ಭಯ ಹುಟ್ಟಂಗಿಲ್ಲ. ಯಾರೇ ಕೋಮಿನರಾಗಲಿ, ಮಹಿಳೆಯರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.